ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಪೂರ್ವ ಪುಣ್ಯ ಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ವ ಪುಣ್ಯ ಸ್ಥಾನ ಬಲವಾಗಿದ್ದರೆ ಏನೇನು ಫಲ, ಅದೇ ರೀತಿ ಒಂದು ವೀಕ್ ಫಲನೂ ಕೂಡ ಇರುತ್ತೆ. ಒಂದು ಒಳ್ಳೆಯದಿದ್ದರೆ ಕೆಟ್ಟದ್ದು ಇರುತ್ತೆ ಪೂರ್ವ ಪುಣ್ಯದಿಂದ. ಆದರೆ ಪೂರ್ವ ಪುಣ್ಯ ಅಂತ ಹೇಳಿದಾಗ ಎಲ್ಲರಿಗೂ ಮೈಂಡಿಗೆ ಬರೋದೆ ನನಗೇನು ಒಳ್ಳೆಯದಾಗತ್ತೆ, ನಾನೇನು ತೊಗೊಬಂದಿದ್ದೀನಿ, ಪುಣ್ಯ ಇದೆಯಾ ನನಗೆ. ಸೊ ಈ ರೀತಿ ಕ್ಯೂರಿಯಾಸಿಟಿ ಬರುತ್ತೆ. ಪೂರ್ವ ಪುಣ್ಯ ಮನೆ ಅಂದರೆ ಯಾವುದು? ಲಗ್ನದಿಂದ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ. ಆಲ್ಮೋಸ್ಟ್ ಅಸ್ಟ್ರಾಲಜಿ ಬೇಸಿಕ್ ಗೊತ್ತಿರೋರಿಗೆ ಇದು ಗೊತ್ತಿರುತ್ತೆ. ಆದರೆ ಇದನ್ನು ಯಾವ ರೀತಿ ಚೆಕ್ ಮಾಡೋದು? ಪೂರ್ವ ಪುಣ್ಯ ಸ್ಥಾನ ನಮಗೆ ಬಲವಾಗಿದೆಯಾ? ಲಗ್ನದಿಂದ 5ನೇ ಅಧಿಪತಿ ಯಾರು? ಇಂಪಾರ್ಟೆಂಟ್. ನಿಮ್ದು ಯಾವುದೇ ಲಗ್ನ ಆಗಿರಲಿ, ಅಲ್ಲಿಂದ 5ನೇ ಅಧಿಪತಿ ಯಾರು ಗೊತ್ತಿರಬೇಕು. ಅಥವಾ 5ನೇ ಮಲ್ಲಿ ಯಾವುದಾರ ಗ್ರಹ ಕೂತ್ಕೋಬೇಕು. ಸೊ ಅಲ್ಲಿ ನಿಮಗೆ ಪೂರ್ವ ಪುಣ್ಯ ಕನ್ಸಿಡರ್ ಆಗುತ್ತೆ. ಸೊ 5ನೇ ಅಧಿಪತಿ ಯಾರಿಗೆ? ಕೇಂದ್ರ ತ್ರಿಕೋನದಲ್ಲಿರುತ್ತೆ. ತುಂಬ ಬುದ್ಧಿವಂತಿಕೆ ಜಾಸ್ತಿ ಅಂತ ಹೇಳ್ತಾರೆ ಅವರಲ್ಲಿ. ಜೀವನದಲ್ಲಿ ಅಷ್ಟು ಹ್ಯಾಮರೋದಿಲ್ಲ. ಮೋಸ ಹೋಗ್ಬೋದು ಕರ್ಮದ ಪ್ರಕಾರ, ಇಲ್ಲ ಅಂತ ಅಲ್ಲ. ಆದರೆ 3% ಬುದ್ಧಿವಂತಿಕೆ ಜಾಸ್ತಿ ಅಂತ ಹೇಳ್ತಾರೆ. ಬ್ರಿಲಿಯಂಟ್ ಮೈಂಡ್ ಅಂತ ಕರೀತಾರಲ್ಲ, ಅವ್ರ ಥರ ನಮಗೆ ಮಾತಾಡೋಕ್ಕೆ ಬರಲ್ಲ, ಅವ್ರ ಥರ ನಮಗೆ ದುಡ್ಡು ಮಾಡೋಕ್ಕೆ ಬರಲ್ಲ, ಅವ್ರ ರೀತಿ ದೇಹನ ಕಾಪಾಡ್ಕೊಳ್ಳೋಕ್ಕೆ ಬರಲ್ಲ. 5ನೇ ಮನೆ, 5ನೇ ಅಧಿಪತಿ ಕೇಂದ್ರ ತ್ರಿಕೋನದಲ್ಲಿದ್ದರೆ ಬುದ್ಧಿವಂತಿಕೆ ಜಾಸ್ತಿ. 5ನೇ ಮಲ್ಲಿ ಯಾವುದಾದ್ರೂ ಗ್ರಹ ಕೂತ್ಕೊಂಡ್ರೆ ಅದು ಇಂಟೆಲಿಜೆನ್ಸ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಅದು ದಶಾಭುಕ್ತಿಗಳಲ್ಲಿ ಬಂದರೆ ನಿಮ್ಮ ಆರೋಗ್ಯ ವೆರಿ ವೆರಿ ಎಕ್ಸಲೆಂಟ್. 5ನೇ ಮಲ್ಲಿ ಒಂದು ಗ್ರಹ ಕೂತ್ಕೋಬೇಕು, ಆರೋಗ್ಯ ಎಕ್ಸಲೆಂಟ್. 5ನೇ ಅಧಿಪತಿ ಕೇಂದ್ರ ತ್ರಿಕೋನದಲ್ಲಿ ಕೂತ್ಕೋಬೇಕು, ಉಳಿದ ಸ್ಥಾನದಲ್ಲಿ ಮೀಡಿಯಮ್ ಆಗುತ್ತೆ. 5ನೇ ಮಲ್ಲಿ ಒಂದು ಗ್ರಹನಾದರೂ ಕೂತ್ಕೋಬೇಕು, ಅದು ದಶಾಭುಕ್ತಿನಲ್ಲಿ ಬರಬೇಕು. ಆವಾಗ ನಿಮಗೆ ಒಳ್ಳೆಯ ಆರೋಗ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆ ಒಳ್ಳೆಯ ಆರೋಗ್ಯ ಅಂದರೆ, ಹಿಂದಿನ ಜನ್ಮದಿಂದ ತಗೊಂಬತ್ತಿರ್ತಕ್ಕಂಥದ್ದು ಒಂದು ಒಳ್ಳೆಯ ಆರೋಗ್ಯ. ಈ ಜನ್ಮದಲ್ಲೂ ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದೇ 5ನೇ ಮನೆ. ಹಿಂದಿನ ಜನ್ಮದಿಂದ ತೊಗೊಂಬಂದಿರೋದು 5ನೇ ಅಧಿಪತಿ ಎಲ್ಲೆಲ್ಲಿ ಕೂತಿದ್ದಾನೆ. ಈ ಜನ್ಮದಲ್ಲಿ ಕಾಪಾಡ್ತಕ್ಕಂಥದ್ದು 5ನೇ ಮಲ್ಲಿ ಒಂದು ಗ್ರಹ ಕೂತಿದ್ರೆ. 5ನೇ ಮಲ್ಲಿಗೆ ಯಾರು ಗ್ರಹ ಕೂತಿರುತ್ತೆ, ದಶಾಭುಕ್ತಿ ಎಲ್ಲೋ ಒಂದು ಕಡೆ ಗ್ರಹ ನಕ್ಷತ್ರ ಸಬ್ಲಾಡಲ್ಲಿ ಬಂದರೆ ಅವರು ದೇಹನ ತುಂಬ ಅಚ್ಚುಕಟ್ಟ ಮಾಡಿಕೋತಾರೆ. ಯಾವ ಫುಡ್ ತಿನ್ನಬೇಕು, ಯಾವ ಥರ ಡಯಟ್ ಮಾಡಬೇಕು, ಸ್ಕಿನ್ ಮೇಂಟೈನು, ಹೇರ್ ಮೇಂಟೈನು, ಬಾಡಿ ಮೇಂಟೈನು, ಜಿಮ್ ಮೇಂಟೈನು, ಪ್ರತಿಯೊಂದನ್ನು ಮಾಡ್ತಾರೆ 5ನೇ ಮನೆಯಲ್ಲಿ ಗ್ರಹ ಕೂತಿರ್ತಕ್ಕಂಥವ್ರು. ಅದು ಯಾವುದೇ ಗ್ರಹ ಆಗಿರಲಿ, ಅದು ಭಾವನೆಗಳನ್ನ ಬೇರೆ ರೀತಿ ಮಾಡುತ್ತೆ 5ನೇ ಮಲ್ಲಿ ಕೂತಿರ್ತಕ್ಕಂಥ ಗ್ರಹ. ಬಟ್ ರಿಸಲ್ಟ್ ಒಂದೇ, ದೇಹನ ತುಂಬ ನಾನು ಚೆನ್ನಾಗಿ ಮಡಿಕೋಬೇಕು ಅನ್ನೋದೇ ಥಾಟ್. ಯಾಕೆಂದರೆ 5ನೇ ಮನೆ ಆ್ಯಕ್ಟರ್ಸ್ ಮನೆ ಅಂತ ಕರಿತೀವಿ. ಅದಕ್ಕೆ ಆ್ಯಕ್ಟರ್ಸ್ ಎಲ್ಲ ಜಿಮ್ ಮಾಡ್ಕೊಂಡು ಬಾಡಿನ ಚೆನ್ನಾಗಿ ಮಡಿಕೊಳ್ಳೋದು. ಇಲ್ಲಾಂದ್ರೆ ಹೆಂಗೆ ಬೇಕಂಗೆ ಹೋಗಿ ಆ್ಯಕ್ಟಿಂಗ್ ಮಾಡ್ಬೋದಲ್ಲ, ಮಾಡಲ್ಲ. ದೇಹ ಇಂಪಾರ್ಟೆಂಟ್ ಆಗುತ್ತೆ, ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಅದಕ್ಕೆ ಪೂರ್ವ ಪುಣ್ಯ ಸ್ಥಾನ ಬಲವಾಗಿದ್ದರೆ ಅವರಲ್ಲಿ ಬುದ್ಧಿವಂತಿಕೆ ಜಾಸ್ತಿ, ಟ್ಯಾಲೆಂಟ್ ಜಾಸ್ತಿ, ಹಾಗೆ ದೇಹನ ತುಂಬ ಚೆನ್ನಾಗಿ ಮಡಿಕೋತಾರೆ. ಆರೋಗ್ಯ ಯಾರಿಗಾರು ಕೆಡ್ತಾ ಇದೆ ತುಂಬ ಅಂದರೆ ಈ ಮನೆ ಕೆಟ್ಟಿರುತ್ತೆ, ಅಥವಾ ಬೇರೆ ಮನೆಗಳಲ್ಲಿ ಗೃಹ ಸ್ಥಿತಿಗಳು ಕೆಟ್ಟಿರುತ್ತೆ. ಆರೋಗ್ಯ ಕೆಟ್ಟ ಮನೆಗಳು ಅಂತ ಇದೆ, ಆರೋಗ್ಯ ಕೆಡಿಸ್ತಕ್ಕಂಥದ್ದು ಅಲ್ಲಿ ಕೂತಿರ್ತಾವೆ ಗ್ರಹಗಳು. ಈ ಮನೇಲಿ ಗ್ರಹಗಳೇ ಕೂತಿರಲ್ಲ ಎಷ್ಟೋ ಜನಕ್ಕೆ. ಅಟ್ಲೀಸ್ಟ್ ಅಧಿಪತಿ ಬಂದಾದರೂ ಕೂಡ ಸ್ವಲ್ಪ ಕಾಪಾಡ್ತಾನೆ. ಅಧಿಪತಿನೂ ಇಲ್ಲ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಕಷ್ಟಕರ, ಯಾವುದೇ ಮನುಷ್ಯಂಗಾದರೂ ಪೇಯ್ನ್ ಜಾಸ್ತಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಂದರೆ 5ನೇ ಅಧಿಪತಿ ದಶಾಭುಕ್ತಿಗಳಲ್ಲಿ ಏನಾದರೂ ನಿಮಗೆ ಪಾಸ್ ಆಗ್ತಾಯಿದ್ರೆ ನೆಮ್ಮದಿ ಕೊಡಲ್ಲ. ಯಾವಾಗ ನೆಮ್ಮದಿ ಕೊಡಲ್ಲ ಗೊತ್ತಾ? ನಾನೇನಾದರೂ ದುಡ್ಡು ಮಾಡಬೇಕು, ಏಳಿಗೆ ಆಗಬೇಕು, ಅವ್ರಿವ್ರ ಕೈಲಿ ನಾನು ಏನೂ ಅನಿಸ್ಕೋಬಾರ್ದು ಅಂತ ಏನಾದರೂ ನೀವು ಪ್ರಯತ್ನ ಪಡ್ತಾ ಇರ್ತೀರಲ್ಲ, ಅವಾಗ ಸ್ವಲ್ಪ ನೆಮ್ಮದಿ ಕಡಿಮೆ. ಏಕೆಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ತಕ್ಕಂಥ ಮನೆ ಪೂರ್ವ ಪುಣ್ಯದ ಮನೆ. ಯಾರು ಮನೇಲಿ ಆರಾಮಾಗಿರ್ತಾರೆ ಅವ್ರಿಗೆ ಪೂರ್ವ ಪುಣ್ಯ ಎಕ್ಸಲೆಂಟ್. ಎನಿ ಟೈಮ್ ನೀವು ಮೆಸೇಜ್ ಮಾಡಿದರೆ ರಿಪ್ಲೈ, ಫೋನ್ ಮಾಡಿದರೆ ರಿಪ್ಲೈ, ಒಳ್ಳೊಳ್ಳೆ ಊಟ, ಒಳ್ಳೊಳ್ಳೆ ಬಟ್ಟೆ, ಟೈಮಿಗೆ ದುಡ್ಡು, ಇದೇ ಮನೆಯೇ ಇಂಪಾರ್ಟೆಂಟು. ಬಟ್ ಅಲ್ಲಿ ಸೋಂಬೇರಿತನ ಜಾಸ್ತಿ ಇರುತ್ತೆ, ಕಷ್ಟಪಡೋದು ಕಡಿಮೆ. ಬಟ್ ಕಷ್ಟಪಡೋಕ್ಕೆ ಹೋದರೆ ಇವರೇ ಇವಾಗ ಏನೇನು ಸ್ಪೆಷಾಲಿಟೀಸ್ ಹೇಳಿದ್ದೀನಿ ಅವ್ರಿಗೆ ಕಷ್ಟ ಬರುತ್ತೆ. ಒಂಥರ ಇದು ಧರ್ಮದ ಮನೆ ಅಂತ ಹೇಳ್ತಾರೆ ಪೂರ್ವ ಪುಣ್ಯದ ಮನೆನ. ಕಷ್ಟ ಜಾಸ್ತಿ ಕೊಡುತ್ತೆ, ನೆನಪಲ್ಲಿರಲಿ. ಎಷ್ಟೋ ಜನ ಹ್ಯಾಪಿನೆಸ್ಸೇ ಇಲ್ಲ ಇವತ್ತು, ಏಕೆಂದರೆ ಅವರು ಏಳಿಗೆ ಆಗಬೇಕು ಅಂತ ಹೋಗ್ತಾ ಇರ್ತಾರೆ. ಪೂರ್ವ ಪುಣ್ಯದ ಮನೆ ಏಳಿಗೆನೇ ಕೊಡಲ್ಲ, ತುಂಬ ಕಷ್ಟ. ಏಳಿಗೆ ಕೊಡಬೇಕು ಅಂದರೂ ಜಾತಕದಲ್ಲಿ ದಶಾಭುಕ್ತಿ ಪ್ರಕಾರ ಇಂತಿಂಥ ಕೆಲಸ ಮಾಡಬೇಕು ಅಂತ ಇರುತ್ತೆ. ಅಲ್ಲಿ ಕಾಂಪ್ರಮೈಸ್ ಆಗಬೇಕು, ಆ ಕೆಲಸ ಮಾಡಬೇಕು, ನಿಧಾನಕ್ಕೆ ಬರುತ್ತೆ ಏಳಿಗೆ, ಬಟ್ ಬಿಗ್ಗಾಗಿ ಬರುತ್ತೆ.
ಪಟ್ ಅಂತ ಬರಲ್ಲ. ಇವ್ರಿಗೆ ಪಟ್ ಅಂತ ಬೇಕು ಅಂತ ಬಯಕೆಗಳು ಜಾಸ್ತಿ. ಪೂರ್ವ ಪುಣ್ಯ ಯಾವಾಗ ನಡೀತಾ ಇರುತ್ತೆ ದಶಾಭುಕ್ತಿ, ಬಯಕೆ. ಏಕೆಂದರೆ ಇದು ಕಲಿಯುಗ. ಸತ್ಯಯುಗದಲ್ಲಿ ಈ ಮನೆ ಆ್ಯಕ್ಟಿವೇಟ್ ಆದರೆ ಹ್ಯಾಪಿನೆಸ್ಸು, ಏಕೆಂದರೆ ಎಕ್ಸ್ಪೆಕ್ಟೇಷನ್ಸೇ ಇರಲ್ಲ. ದೇವ್ರು ಏನು ಕೊಡ್ತಾನೆ ಅದರಲ್ಲಿ ಬದುಕ್ತಾ ಇರ್ತಾರೆ. ಕಲಿಯುಗ ಉಲ್ಟಾ, ಏಕೆಂದರೆ ಕಲಿಯುಗ ಅಂದರೆ ಆಸೆ, ದುರಾಸೆ ಕಡೆ ತಿರುಗ್ತಾ ಇರುತ್ತೆ ಮೈಂಡ್ ಯಾವಾಗಲೂ. ಆ ದುರಾಸೆ ಕಡೆ ತಿರುಗಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತಲ್ವ. ನಾನು ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ದುಡ್ಡು ಮಾಡಬೇಕು, ಚೆನ್ನಾಗಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ಆಸೆ ಜಾಸ್ತಿ ಮಾಡ್ತಕ್ಕಂಥದ್ದೇ ಈ ಪೂರ್ವ ಪುಣ್ಯ ಮನೆ. ಅದಕ್ಕೆ ಇವತ್ತು ಎಷ್ಟೋ ಜನ ನನ್ನ ಲೈಫು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಯಾರ್ಯಾರಿಗೆ ಈ ಥರ ಭಾವನೆ ಇದೆ, ನಿಮಗೆ 5ನೇ ಮನೆ ನಡೀತಾ ಇದೆ, ಅಧಿಪತಿ ಎಲ್ಲೋ ಒಂದು ಕಡೆ ವೀಕ್ ಆಗಿದೆ, ಇಷ್ಟೇ ಸೀಕ್ರೆಟ್ಟು. ಬಟ್ 5ನೇ ಮನೆ ಅಧಿಪತಿ ಬಂದಾಗ ವ್ಯಕ್ತಿಗಳು ಹ್ಯಾಪಿನೆಸ್ನ ಕಳ್ಕೊತಾರೆ ಕಲಿಯುಗದಲ್ಲಿ. ಅದು ಡೇಂಜರಸ್. ಮಾನಸಿಕ ನೆಮ್ಮದಿ ಕಳ್ಕೊತಾರೆ. ದೈಹಿಕವಾಗಿ ಸೂಪರಾಗಿರ್ತಾರೆ, ಒಳ್ಳೆ ಬಾಡಿ, ಏನು ಗುರು ಏನು ಸಖತ್ತಾಗಿದ್ದಾರೆ ನೋಡೋಕ್ಕೆ, ಹುಡುಗಿನೋ ಬಾಡಿ ಸಖತ್ತ ಕಾಣುತ್ತೆ. ಬಟ್ ಆ ಒಳಗಡೆ ಮಾನಸಿಕ ಸ್ಥಿತಿ ಅಂತ ಇರುತ್ತಾರಲ್ಲ, ನೆಟ್ಗಿರಲ್ಲ. ಅದು ಯಾರಿಗೂ ಗೊತ್ತಿರಲ್ಲ, ಜೊತೆಲಿದ್ದವ್ರಿಗೆ ಗೊತ್ತಿರುತ್ತೆ. ಅಯ್ಯಪ್ಪ ಇವಳು ಎಷ್ಟೇ ಚೆನ್ನಾಗಿದ್ರು ಹತ್ರಕ್ಕೆ ಹೋಗೋದೇ ಬೇಡ, ಇವನು ಎಷ್ಟೇ ಚೆನ್ನಾಗಿದ್ರು ತಲೆ ತಿನ್ನೋದು ಜಾಸ್ತಿ, ಬೇಡವೇ ಬೇಡ, ಕಾಮ್ನೆಸ್ಸೇ ಇಲ್ಲ. ಸೊ ಈ ರೀತಿ 5ನೇ ಮನೆ ಡ್ಯುಯಲ್ ಮೈಂಡು. ನೀವೇನು ಥಿಂಕ್ ಮಾಡ್ತೀರಾ ಹಣೆ ಬರನ್ನ ತೊಗೊಬಂದು ಹಾಕುತ್ತೆ. ನಿನ್ಗೆ ಹಿಂಗೆ ಅಕ್ಸೆಪ್ಟ್ ಮಾಡಿ, ನಿಂಗೆ ಈ ಆಸೆ ಇದೆಯಾ, ನಿನ್ಗೆ ಹಿಂಗೆ ಮಾಡ್ತೀನಿ, ಆಸೆನೇ ಇಲ್ವಾ ಹಿಂಗೆ ಮಾಡ್ತೀನಿ. ಸೊ ಯಾವ್ಯಾವ ಥರ ಯೋಚನೆಗಳನ್ನ ಮಾಡ್ತೀರಾ ಪೂರ್ವ ಪುಣ್ಯ ಮನೆ ಆ ರೀತಿ ನಿಮ್ಮನ್ನು ಇಡಕ್ಕೆ ಟ್ರೈ ಮಾಡುತ್ತೆ. ಅದು ಆರೋಗ್ಯದಲ್ಲಿ ದೈಹಿಕವಾಗಿ ಚೆನ್ನಾಗಿ ಮಾಡುತ್ತೆ. ಮಾನಸಿಕವಾಗಿ ಚೆನ್ನಾಗಿರಬೇಕು ಅಂದರೆ ಕಾಂಪ್ರಮೈಸ್ ಕೆಪಾಸಿಟಿ ಇರಬೇಕು, ವೆರಿ ಇಂಪಾರ್ಟೆಂಟ್. ಬಟ್ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚೆನ್ನಾಗಿದ್ದರೆ ಮಕ್ಕಳಾಗತ್ತೆ ಬೇಗ, ಫಟಾಫಟ್ ಮಕ್ಕಳು, ಬಯಸಿದಂಥ ಮಕ್ಕಳು, ಒಳ್ಳೊಳ್ಳೆ ಮಕ್ಕಳು. ಪೂರ್ವ ಪುಣ್ಯ ಚೆನ್ನಾಗಿರಲೇಬೇಕು. ಆದರೆ ಪೂರ್ವ ಪುಣ್ಯ ಚೆನ್ನಾಗಿದ್ದರೆ ದುಡ್ಡು ಮಾಡೋಕ್ಕಾಗಲ್ಲ. ಒಳ್ಳೆ ಮಕ್ಕಳು ಇರ್ತಾರೆ, ಒಳ್ಳೆ ಆರೋಗ್ಯ, ದುಡ್ಡು ಮಾಡೋದು ಕಷ್ಟ. ಬಟ್ ಆ ರೂಟ್ ಹೇಳಿದ್ದೀನಲ್ಲ, ದುಡ್ಡು ಮಾಡಬೇಕು ಅಂದರೆ ನಿಮ್ಮ ದಶಾಭುಕ್ತಿ ಆ್ಯಡ್ ಆನ್ ಆಗಬೇಕು ಕೆಲವೊಂದು ಮನೆಗಳು ಇದ್ರ ಜೊತೆ, ಅವಾಗ ದುಡ್ಡು ಬರುತ್ತೆ ನಿಧಾನಕ್ಕೆ ಅಂತ ಹೇಳುತ್ತೆ. ಅಲ್ಲೂ ಇಲ್ಲ, ಇಲ್ಲೂ ವೀಕು, ಏಳಿಗೆ ತುಂಬ ಕಷ್ಟ. ಯಾವಾಗ ಏಳಿಗೆ ತುಂಬ ಕಷ್ಟ ಆಗುತ್ತೆ ಗೊತ್ತಾ? ಪೂರ್ವ ಪುಣ್ಯಾಧಿಪತಿ ಜೊತೆಗೆ ಕಷ್ಟದ ಮನೆಗಳು ಅಂದರೆ ಯಾವ್ದ್ಯಾವುದು ತುಂಬ ಕಷ್ಟ ಕೊಡ್ತಕ್ಕಂಥದ್ದು ಕಲಿಯುಗದಲ್ಲಿ 8ನೇ ಮನೆ 12ನೇ ಮನೆ. ಅದೇನಾದರೂ 5ನೇ ಮನೆ ಜೊತೆ ಬಂದರೆ ನಿಮಗೆ ಏಳಿಗೆನೇ ಕೊಡಲ್ಲ ಈ ಜನ್ಮದಲ್ಲಿ. ಸಾಲದ ಮೇಲೆ ಸಾಲ, ಲಾಸ್ ಮೇಲೆ ಲಾಸು, ದುಡ್ಡು ಕೊಟ್ಟರೆ ವಾಪಸ್ಸೇ ಬರಲ್ಲ. ಇದೇ ಪೂರ್ವ ಪುಣ್ಯ. ಏಕೆಂದರೆ ಧರ್ಮ, ಅವನಿಗೇನೋ ಕಷ್ಟ ಇದೆ ಕೊಟ್ಟಿದ್ದೀನಿ, ವಾಪಸ್ಸೇ ಬರಲ್ಲ. 5ನೇ ಮನೆ ಅದೇ ಆಸೆ ತೋರಿಸುತ್ತೆ, ಬಡ್ಡಿ ದುಡ್ಡು ಕೊಟ್ಟಿದ್ದೀನಿ, ಅವ್ನು ಕೊಡೋದೇ ಇಲ್ಲ, ಎತ್ಕೊಂಡು ಹೊಂಟೋಗ್ತಾನೆ. ಸೊ ಪ್ರತಿಯೊಂದಕ್ಕೂ ಡ್ಯುಯಲ್ ಪೂರ್ವ ಪುಣ್ಯ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಒಂದನ್ನು ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಎಲ್ಲರಿಗೂ ಬರೀ ಒಳ್ಳೆಯದೇ ಆಗ್ತಿರಲ್ಲ, ಎಲ್ಲರಿಗೂ ಬರೀ ಕೆಟ್ಟದ್ದೇ ಆಗ್ತಿರಲ್ಲ, ಮಿಕ್ಸಲ್ಲಿರುತ್ತೆ. ಭಗವಂತ ಮಿಕ್ಸಲ್ಲೇ ಕೊಡೋದು. ಕಂಪ್ಲೀಟ್ ಜಾತಕ ಕೆಟ್ಟರೂ ಕೂಡ ಒಂದು ಒಳ್ಳೆಯದನ್ನು ದೇವ್ರ ಮಡೆಗೆ ಇರ್ತಾನೆ. ಅದು ಎಂಥ ಕೆಟ್ಟು ನಿಂತಿರಲಿ ಜಾತಕ, ಒಂದು ಒಳ್ಳೇದಿರಲೇಬೇಕು. ಆ ಒಂದು ಒಳ್ಳೆಯದರಿಂದ ತೃಪ್ತಿ ಆಗಬೇಕು. ಫುಲ್ ಚೆನ್ನಾಗಿದ್ದರೆ ನಿಮ್ಮ ಅದೃಷ್ಟ, ಎಲ್ಲ ಗ್ರಹಗಳು ಸೂಪರ್, ಅವರವ್ರ ಪುಣ್ಯಫಲ. ಬಟ್ ಇಲ್ಲಿ ಕರ್ಮಫಲ ಅಂತ ಒಂದಿದೆ, ಎಲ್ಲರೂ ನೆನ್ಪಿಡ್ಕೋಬೇಕು ಇದನ್ನು. ನಾವು ಬಿಡೋಂಗಿಲ್ಲ ಅದನ್ನು, ಕರ್ಮಫಲನ ಅಲ್ವಾ. ಇಲ್ಲಾಂದರೆ ಎಲ್ಲರೂ ಕೋಟ್ಯಾಧಿಪತಿ ಆಗ್ಬೋದಿತ್ತು, ಎಲ್ಲರೂ ಹಾಯಾಗಿರ್ಬೋದಿತ್ತು, ಕಷ್ಟನೇ ಪಡೋಂಗಿಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಕರ್ಮಫಲ ದೇವ್ರು ಬರೆದು ಕಳಿಸಿರೋದು. ದೇವ್ರನ್ನೇ ನಂಬಲ್ಲ ಅಂತಾರೆ, ನಾನು ಪೂಜೆ ಮಾಡಲ್ಲ ಅಂತಾರೆ, ಶಾಸ್ತ್ರ ನಂಬಲ್ಲ ಅಂತಾರೆ. ಮತ್ತು ಇವರು ಯಾಕೆ ಏಳಿಗೆ ಆಗಿಲ್ಲ? ಅನ್ನೋರೆಲ್ಲ ಏಳಿಗೆ ಆಗಿರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅನ್ನೋರೆಲ್ಲ ಏಳಿಗೆ ಆಗಿರಲ್ಲ. ಯಾಕೆ ಏಳಿಗೆ ಆಗಿಲ್ಲ? ನೀವು ಈ ಓದ್ ಜನ್ಮದಲ್ಲೂ ಬೈಕೊಂಡು ದೇವ್ರನ್ನ, ಶಾಸ್ತ್ರನ ಹಂಗೇ ಇರ್ತೀರ ಈ ಜನ್ಮದಲ್ಲಿ. ನೆಕ್ಸ್ಟ್ ಜನ್ಮದಲ್ಲೂ ಅಷ್ಟು, ಇದಕ್ಕಿಂತ ವರ್ಷ್ಟು ನೆಕ್ಸ್ಟ್ ಜನ್ಮ. ಯಾಕೆಂದ್ರೆ ಬೈಕೊಂಡು ಕೂರೋರಿಗೆ ದೇವ್ರು ಯಾಕೆ ಕೊಡಬೇಕು? ಕೊಡೋದಿಲ್ಲ. ನಂಬಿದವ್ರಿಗೆ ಒಳ್ಳೇದಾಗುತ್ತೆ, ಒಳ್ಳೆ ಕರ್ಮ ಮಾಡಿದವ್ರಿಗೆ ಒಳ್ಳೇದಾಗುತ್ತೆ. ಬಟ್ ಇಲ್ಲಿ ಒಳ್ಳೆಯವರಾಗಿದ್ದೀರಾ ಅಂದಿದ ತಕ್ಷಣ ಒಳ್ಳೇದಾಗಬೇಕು ಅಂತ ರೂಲ್ ಇಲ್ಲ. ಒಳ್ಳೇದಾಗುತ್ತೆ ಸತ್ಯನೇ, ಬಟ್ ಹಿಂದಿನ ಜನ್ಮದಿಂದ ಒಂದು ಕರ್ಮ ತಂದಿರ್ತೀರಲ್ವ, ಅಲ್ಲಿ ಕೆಟ್ಟದಿದ್ದರೆ ಇಲ್ಲಿ ಒಳ್ಳೆಯವನಾಗಿದ್ದರೂ ಕೆಟ್ಟದ್ದಾಗುತ್ತೆ, ಬಟ್ ಡಿಸ್ಕೌಂಟ್ ಇರುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ, ನಾನು ತುಂಬ ಜನಕ್ಕೆ ಒಳ್ಳೇದು ಮಾಡಿದೆ, ನಂಗೆ ಒಳ್ಳೇದೇ ಆಯ್ತಾ ಇಲ್ಲ. ನೀವು ಒಳ್ಳೆಯವ್ರಲ್ಲ, ಅದಕ್ಕೆ ಒಳ್ಳೇದಾಯ್ತಾ ಇಲ್ಲ. ಒಳ್ಳೆಯವ್ರು ಯಾವತ್ತು ನನ್ನ ಹಣೆ ಬರ ಇದ್ದಂಗೆ ನಡೀತಾ ಇದೆ, ನಾನು ಒಳ್ಳೆಯವನಿರ್ಬೋದು, ನನ್ನೊಂದು ಕರ್ಮ ಇದೆ ಅಂತ ಅಲ್ವ ಅಂತ ಸುಮ್ಮನಾಗ್ತಾರೆ. ಆದರೆ ಎಕ್ಸ್ಪೆಕ್ಟೇಷನ್ ಇಟ್ಟು ಮಾಡ್ತಾರಲ್ಲ, ನಾನು ಒಳ್ಳೆಯವನು ಅಂತ ಹೇಳ್ಕೊಳ್ಳೋನು ಒಳ್ಳೆಯವನೇ ಅಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಒಳ್ಳೆಯವನು ಅಂತ ಹೇಳ್ಕೋಬೇಕು ಅಂದರೆ ಜನ ಹೇಳಬೇಕು, ಎದುರುಗಡೆ ಇರೋ ಪರ್ಸನ್ಸ್ ಹೇಳಬೇಕು ನೀವು ಒಳ್ಳೆಯವರು ಅಂತ. ಅಲ್ಲಿ ಒಳ್ಳೆತನ. ನಾವೇ ಹೇಳ್ಕೊಳ್ಳೋದು ಒಳ್ಳೆತನ ಅಲ್ಲ ಅದು. ಸೊ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಓಕೆ, ಇದೆಲ್ಲ ಆ್ಯಕ್ಟಿವೇಟ್ ಆಗೋದೆ ಪೂರ್ವ ಪುಣ್ಯದಿಂದ. ಅದು ದಶಾಭುಕ್ತಿನಲ್ಲಿ ಬಂದರೆ ನಿಮ್ಮನ್ನು ಈ ರೀತಿ ಮಡಗುತ್ತೆ. ಮಕ್ಕಳಾಗುತ್ತೆ, ಎಂಜಾಯ್.
ಲವ್ ಮ್ಯಾರೇಜ್ ಆಗುತ್ತೆ. ಯಾರಿಗೆ ಪೂರ್ವ ಪುಣ್ಯಾಧಿಪತಿ ದಶಾಭುಕ್ತಿ, ಅದೇ 5ನೇ ಅಧಿಪತಿ ದಶಾ, 5ನೇ ಅಧಿಪತಿ ಭುಕ್ತಿ ಬಂದರೆ ಲವ್ ಮ್ಯಾರೇಜ್ ಯಾರು ಇಷ್ಟಪಡೋ ಸಾಧ್ಯತೆ ಅಥವಾ ಲವ್ ಮ್ಯಾರೇಜ್ ಆಗೋಗ್ಬಿಡುತ್ತೆ. 5ನೇ ಮನೆ ಬಹಳ ಇಂಪಾರ್ಟೆಂಟು. 5ನೇ ಅಧಿಪತಿ ಬಂದೇ ಇಲ್ಲ ಅಂದರೆ ಲವ್ವೇ ಆಗಲ್ಲ, ತಿಪ್ಪುರ್ಲಾಗ ಹೊಡೆದ್ರೂ ಆಗಲ್ಲ. ದಟ್ ಈಸ್ ಸೀಕ್ರೆಟ್. ಯಾರ್ಯಾರು ಲವ್ ಮ್ಯಾರೇಜ್ ಆಗಿದ್ದಾರೆ ಪೂರ್ವ ಪುಣ್ಯದಿಂದನೇ ಆಗಿರ್ತಾರೆ, ಹಿಂದಿನ ಜನ್ಮದ ಋಣ. ಸೊ ಅದಾಗಬೇಕು ಅಂದರೆ ಅಲ್ಲಿ ಕನೆಕ್ಷನ್ಸ್ ಇರಬೇಕು, ಅಲ್ಲಿಲ್ಲದೇ ಅಲ್ಲಿ ಆಗಲ್ಲ. ಬಟ್ ಲವ್ ಮ್ಯಾರೇಜ್ ಆಗೇ ಆಗುತ್ತಾ? ಯಾಕೆಂದರೆ ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸೆಲೆಕ್ಟಿವ್ ಇರ್ತಾರೆ, ಇನ್ನೊಂದು ಲವ್ ಮ್ಯಾರೇಜ್ ಆಗ್ತಾರೆ. ಬಟ್ ಲವ್ ಮ್ಯಾರೇಜ್ ಆಗಬೇಕು ಅಂದರೆ ರೂಲ್ ಬರಲೇಬೇಕಿದು. ಇಲ್ಲೊಬ್ಬರು ಇಂಥದ್ದೇ ಬೇಕು ಅಂತ ಇರ್ತಾರೆ, ಅವ್ರಿಗೂ ಅದೇ ರೂಲೇ. ಬಟ್ ಎರಡರಲ್ಲಿ ಯಾವುದೋ ಒಂದು ದೇವರು ನಿಮ್ಮ ಹಣೆ ಬರೋದ ಪ್ರಕಾರ ಫಿಕ್ಸ್ ಮಾಡ್ತಾನೆ. ಓಕೆ, ಇಷ್ಟನ್ನು ಲೈಟಾಗಿ ತಿಳ್ಕೊಳ್ಳಿ ಪೂರ್ವ ಪುಣ್ಯದ ಬಗ್ಗೆ. ಇನ್ನೂ ಸಾಕಷ್ಟಿದೆ, ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ ಹೇಳಬೇಕು ಅಂದರೆ. ಸ್ವಲ್ಪನೇ ಕೊಡ್ಕೊಂಡು ಹೋಗೋಣ. ಅರ್ಥ ಮಾಡ್ಕೊಂಡು ಹೋಗಿ ಜ್ಯೋತಿಷ್ಯ ಶಾಸ್ತ್ರನ, ನಮಗೆ ಹೆಂಗೆ ಫಲ ಕೊಡುತ್ತೆ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.